ಸ್ವಾಮಿ, ನಮ್ಮಿಂದ ಏನಾದರೂ ಸಹಾಯ ಒದಗಿಸಿ ಬಂದಿದೆಯಾ? ಹೌದು ಸ್ವಾಮಿ. ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ಓಹೋ, ಮಾರ್ಗಾಯಸದಿಂದ ತಣಿದು ಬೇಸರವಾದಂತಿದೆ. ಹಾಗಾದರೆ ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ, ತಮಗೆ ಬೇಕಾದ ಮುಷ್ಟಾನ ಸ್ವೀಕರಿಸಿ ಆನಂದ ಹೊಂದಿನ ಕಲಿಸುವರ ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಕ್ಷತ್ರಿಯ ವೀರ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಜೋಗಿ ಆಶ್ರಮದಲ್ಲಿ ಇರಲು ಯೋಗ್ಯವಲ್ಲ. ಅದು ಯಾತಕ್ಕೆ ವೀರ? ಯಾಕೆಂದರೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಾಹಿಷ್ಮತಿ ನಗರವೇ ಯೋಗ್ಯವ. ಏನು ಮಾತನಾಡಿದರೆ ಮೂರ್ಖರೇ? ಆದ ಕಾರಣ ಕಾಮಧೇನು ಹಿಡಿದು ಒಯ್ಯುವನು ಮುನಿಪ. ಇಷ್ಟೇ ನೋಡಿ ಎಲ್ಲವೋ ಮೂರ್ಖ ಸಿಗಾಮಣಿ, ಹೇಳುವುದು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಕಾರ್ತವೀರನೇ, ಕಾರ್ತವೀರನೇ, ಕಾಲಿ ಮಾತುಗಳು ಹಾಡುವ ಕಾಮಧೇನು ಕಾಮಧೇನುವನ್ನು ಕೊಡಬಹುದು. ಕಾರ್ತವೀರನೇ, ರಕ್ಕಸರ ಮನೆಯಲ್ಲಿ ಇರುವುದು ಎಂದಿಗೂ ಆಗುವುದು. ರಕ್ಕಸರ ಮನೆಯಲ್ಲಿ ಇರುವುದು ಎಂದಿಗೂ ಆಗುವುದು. ಸರಬುರಿ ದೇವತೆ ಎಲ್ಲರೂ, ಸರಬುರಿ ದೇವತೆ ಎಲ್ಲರೂ ತಪವನ್ನು ಮೆಚ್ಚಿ ಕೊಟ್ಟಿರರು, ತಪವನ್ನು ಮೆಚ್ಚಿ ಕೊಟ್ಟಿರರು. ಕಾರ್ತವೀರನೇ, 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 ಕಾಲಿ ಮಾತುಗಳು ಆಡುವ ಕಾಮಧೇನುವನ್ನು ಕೊಡಬಹುದು ಗಂಡಿನ ಹಾಗಲು ನೋಡನೆ. ಕಾಮಧೇನುವನ್ನು ಕೊಡಬಹುದು ಗಂಡಿನ ಹಾಗಲು ನೋಡನೆ. ಕಾರ್ತವೀರನೇ, ಎಲ್ಲವೋ ಮೂರ್ಖ ಸಿಗಾಮಣಿ, ಸೂರಲೋಕಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ನಿನ್ನ ಭೋಗದ ವಸ್ತುವಲ್ಲ. ಈ ಮೂರ್ಖ, ನಿನ್ನ ಮಂದ ಬುದ್ಧಿಯ ಮನೆ ಮಾಡಿ ಕಾಮಧೇನು ನಾಶ ಬಿಟ್ಟು ಸರಳತೆಯ ಬರ ಸಿರಿಯ ಶಾಂತಿಧಾಮವನ್ನು ಆಶ್ರಮದಿಂದ ಹೊರಡುವಾಗಲೇ ಮೂಢಮತಿ, ಇಲ್ಲಂದರೆ ಬರೋದು ನೋಡಿದ ದುರ್ಗತೆ. ಈ ಕ್ಷತ್ರಿಯ ಮಾಧವೇ, ಕಾಮಧೇನುವಿನ ಅವಿವೇಕಿ ಅರಮನೆಯಲ್ಲಿ ಸಾಧ್ಯವಿಲ್ಲವೆಂದು ಮನ ಬಂದಂತೆ ಮಾತನಾಡುವ. ಸಾಧಾರಣವಾಗಿ ಮಾತನಾಡುವರೇ ಮೂರ್ಖ. ಜಲತಂಕ ಮಲ್ಲನೆಂದು ಹೆಸರು ಪಡೆದ ನಾನು ನೋಡಿದಂತೆ ಇಷ್ಟಪಡುವ ಹೆಸರು ಆಗಲೇಬೇಕು. ಬಲ ಎಂದಿಗೂ ನಿನ್ನದಾಗುವುದಲೇ ಮೂರ್ಖ. ಇಲ್ಲವಾದರೆ ಬಲಾತ್ಕಾರದಿಂದ ಹಿಡಿದವನು ಕೊಂಡು ಒಯ್ಯುವನು ಮುನಿಪ. ಇದಕ್ಕೆ ಪ್ರತಿ ಮಾತನಾಡಿದ ಮೂರ್ಖರಿಗೆ ಕೊಂದ. ಈ ಮತಿಯಿಲ್ಲದ ಮಹಿಷ್ಮತಿ ಬಲ ಅಂದರೆ ಪದವೇರಿ ನೀನು ಯಾತಕ್ಕೆ ಮಾತನಾಡುವೆ? ಸಹಜವಾಗಿ ಮಾತನಾಡುವನು. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ಎನ್ನ ಯೋಗ ತಪಸ್ಸಕ್ಕೆ ಮೆಚ್ಚೆ ನನ್ನ ಸೇವೆಗಾಗಿ ಬಂದಿದೆ. ನನ್ನ ಸೇವೆ ಕಳಿಸಿಕೊಳ್ಳಲು ಕೇವಲ ಜಗತ್ತಿನ ಬರಸನ್ನಾಸಿವೆ. ಎಲೈ ಕ್ಷತ್ರಿಯ ಮೂರ್ಖರೇ, ಅಮೃತ ಪ್ರಸಾದ ಕೊಡುವ ಕಾಮಧೇನು ಹಿಡಿದೊಯ್ಯುವನೆಂದು ಹೊಗಳುವೆಯ? ಇನ್ನೊಂದು ಸಲ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಸಿರಾರ ಬರೆಯುವ ಅಕ್ಷರ. ಕೋಪದಲ್ಲಿ ಏ ಮೂರ್ಖ, ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯು ಹೃದಯದಲ್ಲಿ ಅಡಗಿಸಿಕೊಂಡಿರುವ ಅಗ್ನಿ, ಏ ಅಗ್ನಿ ಜಮದ ಅಗ್ನಿ ಎಂಬುದು ನಿನಗೆ ಗೊತ್ತಿಲ್ಲವೇ ಮೂರ್ಖ? ಏ ಮೂರ್ಖ,
ಮಂತ್ರ ಜಲವನ್ನು ಆ ಕಾಮಧೇನು ಮೇಲೆ ಸಿಂಪಡಿಸಬೇಕು. ನೀನಂತ ಪಟುಪಟ ಪರಾಕ್ರಮಿಯಾಗಿದ್ದರೆ ಏ ನಿಮ್ಮಪ್ಪನ ಮಗನೇ ನೀನಾಗಿದ್ದರೆ ಸುದ್ದಿ ಹಚ್ಚಿರೋ ನಿನ್ನ ಶಿರಾರಣಿಗಳು ಹಚ್ಚಲ. ಎಲೇ ಮೂರ್ಖ, ನಿಮ್ಮಪ್ಪನ ಎತ್ತಿಲ್ಲ ಎತ್ತುವುದಿಲ್ಲ. ಛಲದಂಕ ಮಲ್ಲನೆಂಬ ನೀನು ಹೆಸರು ಪಡೆದಿದ್ದರೆ ಕಾಮಧೇನು ನಡೆಯಲಿಕ್ಕೆ ಹೋಗಬೇಕ. ಗೊತ್ತಿಲ್ಲ ಮತ್ತು ತೇಜ ದೇವಲೋಕದಲ್ಲಿ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಾಸಿನಲ್ಲಿ ನಗರಕ್ಕೆ ತರಬೇಕೆಂದು ಕೇಳಿದರೆ ಅದಕ್ಕೆ ನಮ್ಮ ಪಿತನ ಮಿಗಿಲಾದ ಐಶ್ವರ್ಯ ನಮ್ಮ ಅರಮಂದಿರದಲ್ಲಿ ಇರಿಸುತ್ತಾನೆ. ಅದಕ್ಕೆ ನಾನೇನು ಮಾಡಲೇ ಮೂರ್ಖ? ನೀನು ನಿನ್ನಂತ ರಾಜನ ಕಾಮಧೇನು ಕೇಳಿದರೆ ಉದಾಸೀನ ಮಾಡುವ ಸಾಧನೆ ಮಾಡುವರೇ ಅದಮ ಸಕಲ ಸನ್ನಿಧನಾಗಿ ಬಂದು ನಿನ್ನ ಕೊಂದು ಕಾಮಧೇನು ಗಂಡ ಮಾತುಂಟು ಸಾರ್ಥಕವನ್ನು ಮುನಿಪ ಖಂಡಿತರು